ಎಷ್ಟೊತ್ತು ಮಾತಾಡಲಿ ಹೊಡಿಯರಿ ಕಾಡ್ಲಿಸಿದ್ರೆ ಕೊಡಪ್ಪ. ತುಂಬ ಹೊತ್ತು ಮಾತಾಡೋದು ಬೇಡ. ತಂದೆ ತಾಯಿಗಳೆಲ್ಲ ಯಾರೋ ಬೆಳ್ಳಗಿರೋ ಡಾಕ್ಟ್ರು ಬಂದಿದ್ದಾರೆ, ನಮ್ಮ ತಲೆಗೆಲೆ ತಿನ್ಬಿಟ್ಟಾರು ಅಂತ. ಅಮ್ಮ ಇಷ್ಟೊತ್ತು ನನ್ನನ್ನು ಪರಿಚಯ ಮಾಡಿಕೊಟ್ರು. ನಾನು ನಿಮಗೆ ಸರಳವಾಗಿ ಹೇಳ್ತೀನಿ, ನಾನು ನೋಡೋಕೆ ಬೆಳ್ಳಗಿದ್ರು ನಾನು ಫಾರಿನ್ ಡಾಕ್ಟ್ರ್ ಅಲ್ಲ, ಕರೆಕಲ್ ತುಮಕೂರು ರೈತ ಹನುಮಂತರಾಯಪ್ಪನ ಮಗ. ಒಂದು ಚಪ್ಪಾಳೆ ಹೊಡೀರಿ. ರೈತರ ಮಕ್ಕಳು ಅಂತಂದ್ರೆ ಚಪ್ಪಾಳೆ ಹೊಡಿದ್ರು. ತುಂಬ ಜನ ರೈತರು ಇಲ್ಲಿದ್ದೀರಿ, ಗೊತ್ತಾಯ್ತು. ಇಷ್ಟೊತ್ತು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದವರು ಒಂದು ಸಂಸ್ಥೆಯ ಪ್ರಾಂಶುಪಾಲರು. ಭಾಳ ಸಂತೋಷ ಅನ್ನಿಸ್ತು. ಒಬ್ಬ ಟೀಚರ್ ಆಗಿ, ಒಬ್ಬ ಪ್ರಾಂಶುಪಾಲರಾಗಿ ನಿಮಗೇನು ಅಗತ್ಯವನ್ನು ಅದನ್ನು ಹೇಳಿದ್ದಾರೆ. ವೇದಿಕೆ ಮೇಲೆ ತುಂಬ ಜನ ಗಣ್ಯರು ಕುಳಿತಿದ್ದಾರೆ. ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಯಾದ ಕರ್ನಾಟಕ ವಿಜ್ಞಾನ ಸಂಸ್ಥೆಯ ದಂಪತಿಗಳಲ್ಲಿ ಕುಳಿತಿದ್ದಾರೆ. ನಿಮ್ಗೆ ಹೇಳ್ತೀನಿ, ನಾವು 5 ಗಂಟೆಗೆ ಬಂದು ನಾನು ಮೇಡಮ್ ಒಟ್ಟಿಗೆ ಬಂದಿದ್ದೀವಿ. 3 ಅವರ್ ತಗೊಂತು ನಮ್ಮೂರಿಂದ ಇಲ್ಲಿ ಬರಬೇಕಾದ್ರೆ, ರಾಜಾಜಿನಗರ ವಿಜಯನಗರದಿಂದ. ಅದಕ್ಕೆ ನಾವಿಬ್ಬರು ಮಾತಾಡಿಬಿಟ್ಟು ಬೇಗ ಹೋಗ್ತೀವಿ ಅಂತ ಅವರ ಅಪ್ಪಣೆ ಪಡೆದು ಈ ಸಂಸ್ಥಾಪಕ ದಂಪತಿಗಳು ಇಬ್ಬರು ವೇದಿಕೆ ಮೇಲೆ ಕುಳಿತಿದ್ದಾರೆ. ಅಮ್ಮ ಭಾಳ ಖುಷಿಯಾಗಿದ್ದು ಅಂದರೆ ನಿಮ್ಮೂರಿಗೆ ಬಂದಾಗ ನಮಗೆ ಫಿಲಮ್ ಫೆಸ್ಟಿವಲ್ಗೆ ಹೋಗ್ತಿದ್ದೀವೇನೋ ಅನಿಸ್ಬಿಡ್ತು. ಅಷ್ಟೊಂದು ಅದ್ಭುತವಾದ ಕಾರ್ಯಕ್ರಮ. ನಿಮ್ಮ ಮಕ್ಕಳೆಲ್ಲ ಹಿಂದೆ ರೆಡಿ ಆಗ್ಬಿಟ್ಟಿದ್ದಾರೆ. ಇಂಥ ಡಿಸಿಪ್ಲೈನ್ ಕ್ರೌಡ್ ಅನ್ನಬಾರ್ದು. ಜನಗಳನ್ನ ನಾನು ನೋಡೇ ಇಲ್ಲ. ಸಾಕಷ್ಟು ಶಾಲಾ ಕಾರ್ಯಕ್ರಮಗಳಿಗೆ ಹೋಗ್ತೀನಿ. ಎಷ್ಟು ಚೆನ್ನಾಗಿ ಕೂತಿದ್ದೀರಿ. ರಿಯಲಿ ಸಂತೋಷ ಅನಿಸುತ್ತೆ. ಇದು ನಿಮ್ಮ ಸಂಸ್ಕೃತಿಯನ್ನು ತೋರಿಸುತ್ತೆ. ನಿಮ್ಮ ಮಕ್ಕಳಲ್ಲಿ ಕೇಳಿಸ್ಕೊತಾ ಇದ್ದಾರೆ, ಪಾಪ ಕಾಯ್ತಾ ಇದ್ದಾರೆ. ನಾನು ಯಾವುದೇ ಶಾಲೆಗೆ ಹೋದ್ರೂ ನೋಡಿ, ಮಕ್ಕಳನ್ನ ಉದ್ದೇಶಿಸಿ 4 ಮಾತಾಡ್ತೀನಿ. ಆ ಮಕ್ಕಳಿಗೆ ಕೇಳಿಸಿದ್ರೆ, ನನ್ನ ಮುಂದೆ ನಿಂತಿದ್ರೆ ಹಿಂಗೆ ನಿಂತ್ಕೊಂಡು ಐ ಆಮ್ ದ ಬೆಸ್ಟ್ ಹೇಳಿ ಮಕ್ಕಳಾಗಿ ಕೇಳಿಸಿದ್ರೆ. ಇಲ್ಲಾದ್ರೂ ಮಕ್ಕಳಿದ್ರೆ, ಅಮ್ಮ ದಯವಿಟ್ಟು ತಂದೆ ತಾಯಿಗಳಲ್ಲಿ ಒಂದು ಮನವಿ, ನಾನು ಕೂಡ ಟೀಚರ್, ಐ ಆಮ್ ಪ್ರಿನ್ಸಿಪಾಲ್ ಆಫ್ ಎ ಮೆಡಿಕಲ್ ಕಾಲೇಜ್, ಸಂಭ್ರಮ್ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲವನಾಗಿದ್ದೆ. ನಾನು ಕಿಮ್ಸ್ನಲ್ಲಿ 31 ವರ್ಷದಲ್ಲಿ 3600 ಜನ ವಿದ್ಯಾರ್ಥಿಗಳನ್ನು ಡಾಕ್ಟರ್ಗಳನ್ನಾಗಿ ಮಾಡಿದಂಥ ಟೀಚರ್ ನಾನು. ಹಿಂಗೆಲ್ಲ ಜಂಬ ಕಚ್ಕೋತಾ ಇರಬೇಕು. ನಿಮ್ಮ ಮಕ್ಕಳಿಗೂ ಅದನ್ನು ಹೇಳ್ಕೊಡ್ಬೇಕು. ಏನು ಅಚೀವ್ ಮಾಡಿದ್ರು ಕೂಡ ನೋಡಿ ಎಷ್ಟು ಚೆನ್ನಾಗಿ ಖುಷಿಯಾಗುತ್ತೆ ರೀ. ಈ ಸಂಸ್ಥೆಯಲ್ಲಿ ಆ ಹೆಣ್ಮಗಳು 96.8 ಆ್ಯಂಡ್ 100% ರಿಸಲ್ಟ್. ಆ್ಯಂಡ್ ತಂದೆ ತಾಯಿಗಳಿಗೆ ಪದೇ ಪದೇ ನಾನು ಈ ಮಾತನ್ನು ಹೇಳ್ತೀನಿ. ಯಾಕಂದರೆ ನಾವೆಲ್ಲ ತೀರಾ ಹಳ್ಳಿಪಳ್ಳಿಯಿಂದ ಬಂದಿರೋರು. ನಾನು ನೋಡ್ತೀನಿ ವಿಜಯನಗರದಲ್ಲಿ ನನ್ನ ನೆಂಟರ ಮನೆಗೆ ಹೋಗಿದ್ದೀನಿ, ಮುನ್ರಾಜು ಅಂತ. ಮನೆಗೆ ಹೋದೆ, ನಮ್ಮ ಡಾಕ್ಟ್ರು ಬಂದಿದ್ದಾರೆ, ಬನ್ನಿ ಡಾಕ್ಟ್ರೇ ಟೀ ಕುಡೀರಾ, ಕೂತ್ಕೊಂಡೆ. ನೋಡ್ತೀನಿ ಮಗಳು ಎಷ್ಟು ಚೆನ್ನಾಗಿ ಹೋಮ್ವರ್ಕ್ ಬರಿತಾ ಅವಳಲ್ಲ. ಅವ್ರು ಹೇಳಿದರು, ಡಾಕ್ಟ್ರೇ ನನ್ನ ಮಗಳು ಡಾಕ್ಟ್ರೇ ಎಷ್ಟು ಚೆನ್ನಾಗಿ ಓದ್ತಾಳೆ ಗೊತ್ತಾ, ನಿಮ್ಮ ಥರನೇ ಡಾಕ್ಟ್ರ್ ಆಗ್ತಾಳೆ ಅಂದರು. ನನಗೆ ಭಾರಿ ಖುಷಿ ಆಯಿತು. ಅಷ್ಟೊತ್ತಿಗೆ ಬಂದ ಆ ಕಡೆಯಿಂದ ಮಗ ಬ್ಯಾಟ್ ಹಿಡ್ಕೊಂಡು ಟಕ ಟಕ ಅಂತ ಬಂದ. ನೋಡಿ ಪರೋಡಿ ನನ್ನ ಮಗ, ಅವಳು ಕಾಲು ಕೆಳಗಡೆ ತೂರಿಸ್ಬೇಕು. ಆಮೇಲಮ್ಮ ಇನ್ನೊಂದಿನ ರಾಜಾಜಿನಗರಕ್ಕೆ ಇನ್ನೊಬ್ಬರ ಮನೆಗೆ ಹೋಗ್ತೀನಿ, ಡಾಕ್ಟ್ರೇ ನನ್ನ ಬಾಮೈದನ ಮನೆಗೆ ಹೋಗಿದ್ದೆ ಮುನ್ರಾಜ ಮನೆಗೆ, ಅವ್ರ ಮಗಳು ಎಷ್ಟು ಚೆನ್ನಾಗಿ ಗೊತ್ತಾಳೆ ಡಾಕ್ಟ್ರೇ. ನನ್ನ ಮಗಳಿದ್ದಾಳೆ ನೋಡಿ ಮೊಬೈಲ್ ಹಿಡ್ಕೊಂಡು, ಇವಳನ್ನ ಅವಳು ಕಾಲು ಕೆಳಗಡೆ ತೂರಿಸ್ಬೇಕು. ದಯವಿಟ್ಟು ನಿಮ್ಮ ಮಕ್ಕಳನ್ನ ಬೇರೆಯವ್ರ ಕಾಲು ಕೆಳಗಡೆ ತೂರಿಸ್ಬೇಡಿ. ಇದು ನನ್ನ ಮನವಿ ತಂದೆ ತಾಯಿಗಳು. ನಿಮ್ಮ ಮಗ 55 ತೊಗೊಂಡಿದ್ರೆ ಆ 98% ಬಂದಿರೋ ಹುಡುಗಿ ಕಾಲು ಕೆಳಗಡೆ ತೂರಿಸ್ಬೇಡಿ. ಅವನಿಗೊಂದು ಬೆತ್ತಟ್ಟಿ, ಲೇ ಮಗನೇ ಸೈಕಲ್ ಕೊಡಿಸ್ತೀನಿ ಅಂದರೆ ಅವ್ನು 98ಕ್ಕೆ ಬರ್ದಿದ್ರು ಪರವಾಗಿಲ್ಲ, 75ಕ್ಕೆ ಬರ್ತಾನೆ. ನೀವು ಕಾಲು ಕೆಳಗಡೆ ತೂರಿಸ್ಬಿಟ್ರೆ 35ಕ್ಕೆ ಹೋಗ್ಬಿಡ್ತಾನೆ. ಮಕ್ಕಳಿಗೆ ಅವಮಾನ ಮಾಡಬೇಡಿ ಪ್ಲೀಸ್. ನಾನು ಭಾಳ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ತುಂಬ ಜನ ಈ ಕೆಲಸ ಮಾಡ್ತೀರಿ. ಇದು ಇಂಡಿಯನ್ ಮೆಂಟಾಲಿಟಿ. ಮಾತಿರ್ತೀರಿ ಯಜಮಾನ್ರನ್ನ ಹೆಂಡ್ತಿ ನಿನ್ಸೋದು. ಹೆಂಡ್ತಿನ ನಾನು ನೋಡಿದ್ದೀನಿ ಮಾಗಡಿ ಕಡೆಯಿಂದ. ಪಾಪ ಅವ್ನು ಬಂದು ಆಟೋ ಓಡಿಸ್ಕೊಂಡು ಕಷ್ಟಪಟ್ಟು 2 ಮಕ್ಕಳನ್ನ ಎಂಡ್ರನ್ನ ಒಳ್ಳೆ ಮನೆ ಮಾಡಿ ಆಟೋ ಓಡಿಸ್ತಾನೆ. ಅಯ್ಯಮ್ಮ ಬಂದಾಗೆಲ್ಲ ನಾನು ರೆಗ್ಯುಲರ್ ಪೇಷಂಟು. ಅಯ್ಯೋ ಡಾಕ್ಟ್ರೇ ನಮ್ಮ ಯಜಮಾನ್ರು ಬರ್ತಾರಲ್ಲ, ಏನೂ ಪ್ರಯೋಜನ ಇಲ್ಲ, 10 ವರ್ಷ ಆಯಿತು ಒಂದು ಗೃಹ ಪ್ರವೇಶ ಮಾಡಿಲ್ಲ. ಪಾಪ ಕಷ್ಟಪಟ್ಟು ಓದಿಸ್ತಾವನಲ್ಲ ಅನ್ನೋ ಹೆಮ್ಮೆನೇ ಇಲ್ಲ. ಅವನು ಬರ್ತಾನೆ, ಅಯ್ಯೋ ನನ್ನ ಹೆಂಡ್ರು ಬಂದಾಗೆಲ್ಲ ಚಾಡಿ ಹೇಳಿರ್ಬೇಕು ಡಾಕ್ಟ್ರೇ, ಸಾಂಬಾರು ಮಾಡ್ತಾಳೆ ಬಾಯಿನಾಗ ಇಕ್ಕಾಗಲ್ಲ. ಅವಳು ನೆಕ್ಸ್ಟ್ ಡೇ ಬಂದು ಹೇಳ್ತಾಳೆ, ಡಾಕ್ಟ್ರೇ ನಾನು ಮಾಡಿ ಸಾಂಬಾರು ಪಕ್ಕದ ಮನೆಗೆ ಇಟ್ಬಿಟ್ಟು ತಂದು ಕೊಟ್ಟರೆ ಚಾಪರ್ಸ್ಕೊಂಡು ತಿಂತಾರೆ ಡಾಕ್ಟ್ರೇ. ನಿಜವಾಗ್ಲೂ ಕ್ಯಾಶುವಲ್ ಮಾತಾಡ್ತಾರೆ. ನಮ್ಮ ಜನಗಳಿಗೆ ಒಂಥರ ಬೇರೆಯವ್ರನ್ನ ಕಾಲು ಕೆಳ ಎಳೆಯೋದೇ ಒಂದು ಅಭ್ಯಾಸ. ಬೇಡ, ಬಿ ಪಾಸಿಟಿವ್. ಅದಕ್ಕೆ ನಾನೇ ಎಕ್ಸಾಂಪಲ್. ಐ ಆಮ್ ದ ಬೆಸ್ಟ್. ಆನೆಸ್ಟ್ಲಿ ಹೇಳ್ತೀನಿ, ನಮಗೆಲ್ಲ ಸೂಟ್. ಈಗ ನಿಮ್ಮ ಮಕ್ಕಳು ವಯಸ್ಸಿನಾಗಿದ್ದ ನಮಗೆ ಚಡ್ಡಿ ಇದ್ರೆ ಬೋನಿನಿಲ್ಲ, ಬೋನಿನಿದ್ರೆ ಚಡ್ಡಿ ಇಲ್ಲ. ನಾನು 4ನೇ ಕ್ಲಾಸ್ನೊಳಗೆ ನಮ್ಮೂರು ಕರೆಕಲ್ ತುಮಕೂರು ಶಾಲೆ ಒಳಗೆ ಅಶ್ವತ್ಥ ಕಟ್ಟೆ ಮೇಲೆ ಕೂತ್ಕೊಂಡು ಓದ್ತಿರ್ತೀನಿ. ಅಮಾವಾಸ್ಯೆ ಮಂಗಳವಾರ ನನ್ನ ಶಾಲೆ ಮುಂದೆ ಒಂದು ಅಂಬಾಸಡರ್ ಕಾರ್ ಹೋಗೋದು. ನಾನು ಕಣ್ಬಿಟ್ಟು ನೋಡ್ತೀನಿ, ಯಾರೋ ಸಿಟಿಯವ್ರು ಪಾಪ ಸಾವುಕಾರರು. ನನಗೆ ಕಾರೆಲ್ಲ ಇಂಪಾರ್ಟೆಂಟ್. ಒಳಗಡೆ ಕೂತಿರೋರು ನೋಡ್ತೀನಿ, ಎಂಥ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡವ್ರೆ. ನಾನು ನೋಡ್ಕೋತೀನಿ, ಮಲ್ಟಿಪಲ್ ಬುಲೆಟ್ ಇಂಜುರಿ, ಇಲ್ಲೊಂದು ತೂತು ಇಲ್ಲೊಂದು ತೂತು ಇಲ್ಲೊಂದು.
ನನ್ನ ಅಪ್ಪ ಉಗಾದಿ ಹಬ್ಬಕ್ಕೆ ಒಂದು ಜೊತೆ ಬಟ್ಟೆ ಹೊಡ್ಸೋನು, ಒಂದು ಕುಡ್ತಾ ಒಂದು ಚಡ್ಡಿ. ನಮ್ಮ ಅಮ್ಮ ಪಾಪ 7 ಜನ ಮಕ್ಕಳು ನಾವು, ಅದನ್ನೇ ಒಗೆದು ಇಲ್ಲೊಂದು ತೂತು ಇಲ್ಲೊಂದು. ಅವತ್ತು ಕಂಡ ಕನಸ್ರಿ ಜೀವನದಲ್ಲಿ ಚೆನ್ನಾಗಿ ಓದ್ಬಿಡ್ಬೇಕು. ಐ ಆಮ್ ದ ಬೆಸ್ಟ್, ದನ ಕಾಯ್ದ್ರು ಪರವಾಗಿಲ್ಲ, ಎಷ್ಟು ಚೆನ್ನಾಗಿ ಓದಿ ಅಂದರೆ ಥ್ರೂಔಟ್ ಮೈ ಕೆರಿಯರ್ ಐ ವಾಸ್ ದ ಬೆಸ್ಟ್ ಸ್ಟೂಡೆಂಟ್. ಐ ಆಮ್ ಎ ಗೋಲ್ಡ್ ಮೆಡಲಿಸ್ಟ್ ಫ್ರಮ್ ಬಳ್ಳಾರಿ ಮೆಡಿಕಲ್ ಕಾಲೇಜ್. ನೋಡ್ರಿ, ಮಕ್ಕಳಿಗೆ ಇದನ್ನು ಹೇಳ್ಕೊಡ್ಬೇಕು. ಐ ಆಮ್ ದ ಬೆಸ್ಟ್. ಯಾವತ್ತೂ ಕೂಡ ಈ ಆಟಿಟ್ಯೂಡ್ ಬಿಡಲೇಬಾರ್ದು, ಅದನ್ನು ಮಾಡಿ. ಅಮ್ಮ, ಎರಡನೇ ನಾನು ಹೇಳ್ತೀನಿ, ತುಂಬ ಖುಷಿಯಿಂದ ಕಾಯ್ತಾ ಇದ್ದಾರೆ ನಿಮ್ಮ ಮಕ್ಕಳನ್ನ ಡಾನ್ಸ್ ಮಾಡಲಿಕ್ಕೆ. ಒಬ್ಬ ವೈದ್ಯನಾಗಿ ನನ್ನ ಒಂದು ಮಾತು, ಯಾಕೆ ಮಕ್ಕಳು ಇವತ್ತು ಉಳಿಕಲ್ ನಟರಾಜ್ ಆಮೇಲಿಂದ ಹೇಳ್ತಾರೆ ನಿಮಗೆ, ಯಾಕೆ ಮಕ್ಕಳು ತಂದೆ ತಾಯಿನ ಓಲ್ಡ್ ಏಜ್ ಹೋಮ್ ಆಗ್ತಾರೆ ಅಂತ. ನೀವು ನೋಡಿ, ನಾನೊಬ್ಬ ಡಾಕ್ಟ್ರು, ನನ್ನ ಹತ್ರ ಬರ್ತಾರೆ ಹೆಣ್ಮಕ್ಳು, ಪ್ರೆಗ್ನೆಂಟ್ ಇರ್ತಾರೆ. ಡಾಕ್ಟ್ರೆ ಇಲ್ಲಿ ಕೈ ಇಕ್ಕಿ, ಡಾಕ್ಟ್ರೆ ಕೈ ಇಕ್ತೀನಿ, ಪಟ್ ಅಂತ ಒದ್ದಿದ್ದದ ಮಗ. ಎಷ್ಟು ಚೆನ್ನಾಗಿ ಒದ್ದಿತ್ತದ ನೋಡಿ ಡಾಕ್ಟ್ರ್, ನನ್ನ ಮಗ ನಮ್ಮ ಕಲ್ತ್ಕೋತಾ ಇದೆ, ಆಮೇಲಿಂದ ಒದ್ದು ನಿನ್ನ ಓಲ್ಡ್ ಏಜ್ ಹೋಮ್ಗೆ ಆಗ್ತದೆ, ಸುಮ್ಕಿರು, ಖುಷಿ ಪಡಬೇಡ ಅಂತ ಹೇಳ್ಕೊಡ್ತೀನಿ ನಾನು. ಮುಂದೆ ಅಲ್ಲೇ ಕಲ್ತ್ಕೋತ ಒದಿಯೋದು. ಹೊಟ್ಟೆ ಒಳಗೆ ಏನು ಖುಷಿ ಅವ್ರ ಅಮ್ಮನಿಗೆ, ಇಲ್ಲೋದಿತ್ತು ಅಲ್ಲೋದಿತ್ತು ಅಂತ. ಮಕ್ಕಳನ್ನ ಬೆಳೆಸೋ ರೀತಿ ರೀ. ನನ್ನಪ್ಪ 2ನೇ ಕ್ಲಾಸ್, ಹನುಮಂತರಾಯಪ್ಪ. ಆನೆಸ್ಟಾಗಿ ಹೇಳ್ತೀನಿ, ಮೈ ಫಾದರ್ ಈಸ್ ಗ್ರೇಟರ್ ದೆನ್ ಅದಾನಿ ಆರ್ ಅಂಬಾನಿ ಫಾರ್ ಮೀ. ಅದಾನಿ ಮಗ ಅಮೆರಿಕಾಗೆ ಹೋಗಿ ಇಂಜಿನಿಯರಿಂಗ್ ಮಾಡೋದು ದೊಡ್ಡದಲ್ರಿ. 2ನೇ ಕ್ಲಾಸ್ ಓದಿರೋ ಹನುಮಂತರಾಯಪ್ಪನ ಮಗ ನಾನು. ಐ ಆಮ್ ಸ್ಟ್ಯಾಂಡಿಂಗ್ ಬಿಫೋರ್ ಯು ಆಸ್ ಅನ್ ಇಂಟರ್ನ್ಯಾಷನಲಿ ಫೇಮಸ್ ಸರ್ಜನ್. ನನ್ನ ಹೆಸರಲ್ಲಿ ವರ್ಲ್ಡ್ ರೆಕಾರ್ಡ್ ಇದೆ. ಸೊ ಅದಕ್ಕೆ ಹೆಮ್ಮೆ ಪಡಬೇಕು. ಯಾವತ್ತು ನಿಮ್ಮ ಮಕ್ಕಳ ಬಗ್ಗೆ ನೀವು ಹೆಮ್ಮೆ ಪಡಬೇಕು. ಇವತ್ತು ನೆನಪಿದೆ, ವಾಟ್ ಈ ಸಿಸ್ಟಮ್ಯಾಟಿಕ್ ಪ್ರೋಗ್ರಾಮ್ ನೀವು ಮಾಡ್ತಾ ಇದ್ದೀರಿ. ಆದರೆ ನನ್ನ ಅನುಭವದ ಮಾತುಗಳು ಒಂದೆರಡು ಹೇಳಿದಾಗೆ, ನಾನು ಒಬ್ಬ ಮುಖ್ಯ ಅತಿಥಿಯಾಗಿ ಇಲ್ಲಿ ಬಂದಾಗೆ ಅದರದೊಂದು ಮಹತ್ವ ಇರುತ್ತೆ ಅಂತ. ಆ್ಯಕ್ಚುಲಿ ಬೆಳಕು ಹೋಗುವಷ್ಟೊತ್ತಿಗೆ ನಮ್ಮ ವೇದಿಕೆ ಕಾರ್ಯಕ್ರಮ ಮುಗಿದೋಗ್ಬಿಟ್ರೆ, ಇಂಥ ವೇದಿಕೆ ನಿಮ್ಮ ಮಕ್ಕಳ ಡ್ಯಾನ್ಸ್ಗೆ ಕಲರ್ಫುಲ್ ಆಗಿರುತ್ತೆ ಅಂದ್ಕೊಂಡ್ರೆ ಕತ್ಲೆ ಆಗೋಗ್ಬಿಡ್ತು. ನಾನೇನು ಮಾಡಲಿದ್ದಕ್ಕೆ, ಸೂರ್ಯ ಹೊರಟೇ ಹೋದ. ಎಲ್ಲ ಎಂಜಾಯ್ ಮಾಡಿ. ಯಾಕೆ ಎಂಜಾಯ್ ಮಾಡಬೇಕು ಅಂದರೆ ನಿಮ್ಗೆ ಹೇಳ್ತೀನಿ, ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು 111 ವರ್ಷ ಬದುಕಿದ್ರು. ನಾನು 100 ವರ್ಷ ಬದುಕ್ತೀನಿ ರೀ. ನೀವೆಲ್ಲ 100 ವರ್ಷ ಬದುಕ್ತೀನಿ ಅಂದ್ಕೊಳ್ಳಿ. ಹೆಂಗ್ರಿ ಡಾಕ್ಟ್ರೆ ಹೇಳ್ಕೊಡ್ತೀನಿ, ಹೋಗೋದು ಪುಕ್ಕಟೆ ಕನ್ಸಲ್ಟೇಷನ್. ನಾನು ಕನ್ಸಲ್ಟ್ ಮಾಡ್ಬೇಕಾದ್ರೆ ನೀವು 3 ದಿನ ಮೊದಲು ಅಪಾಯಿಂಟ್ಮೆಂಟ್ ತೊಗೋಬೇಕು. 1,000 ರೂಪಾಯಿ ಕಿತ್ಕೊಂಡ್ಬಿಡ್ತಾರೆ ಮಣಿಪಾಲ್ ಹಾಸ್ಪಿಟ್ಲಲ್ಲಿ. ಆದರೆ ಇವತ್ತು ನಿಮ್ಗೊಂದು ಪುಕ್ಕಟೆ ಕನ್ಸಲ್ಟೇಷನ್. ಯಾಕಂದರೆ ಎಷ್ಟು ಚೆನ್ನಾಗಿರೋ ಶಾಲ್ ಹಾಕಿ ಸನ್ಮಾನ ಮಾಡಿದ್ದಾರೆ ದಂಪತಿಯರಿಬ್ಬರು, ಅಂಥ ಗಣ್ಯ ವ್ಯಕ್ತಿಗಳ ಮಧ್ಯದಲ್ಲಿ ನಿಮ್ಗೊಂದು ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ. ಯಾಕಂದರೆ ಆಮೇಲಿಂದ ನೀವು ಯಾಕೆ ಎಂಜಾಯ್ ಮಾಡ್ತೀರಿ, ನೀವು 100 ವರ್ಷ ಬದುಕಬೇಕಾದ್ರೆ ಏನು ಫಾರ್ಮುಲಾ ಅಂತ ನಿಮ್ಮ ಮಕ್ಕಳ ಡ್ಯಾನ್ಸ್ ಎಲ್ಲ ಮುಗಿದ ಮೇಲೆ ನನಗೆ ಗೊತ್ತಾಗುತ್ತೆ. ಒಂದೊಂದು ಡ್ಯಾನ್ಸ್ಗೂ ನೀವು ಚಪ್ಪಾಳೆ ಹೊಡೆದ ಅಂದರೆ ನಿಮ್ಗೆ 2 ದಿನ ಆಯುಸ್ ಜಾಸ್ತಿ ಆಗುತ್ತೆ. ನಿಮ್ಗೆ ಅದಕ್ಕಿಂತ ಇಂಪಾರ್ಟೆಂಟು, ಹಗಲೊತ್ತು ನೀವು ಬಂದಾಗೆ ಚಪ್ಪಾಳೆ ಹೊಡ್ಸೋಣ ಅಂದ್ಕೊಂಡಿದ್ದೆ. ನೀವು ಹಗಲೊತ್ತು ಚಪ್ಪಾಳೆ ಹೊಡೆದ್ರೆ ಡೆಂಗ್ಯೂ ಜ್ವರ ಬರಲ್ರಿ. ನಿಮಗೆ ಡೆಂಗ್ಯೂ ಬಂತು ಅಂದರೆ ನಮ್ಮ ಹತ್ರ ಬಂದು 16 ಲಕ್ಷ ರೂಪಾಯಿ ಬಿಲ್ ಕಟ್ಟಬೇಕಾಗುತ್ತೆ. ಆಗ್ಲಿಂದ ಹಾಗೆ ಚಪ್ಪಾಳೆ ಹೊಡೆದ್ರೆ ಹಗಲು ಕಚ್ಚುವ ಸೊಳ್ಳೆಯಿಂದ ನೀವು ತಪ್ಪಿಸ್ಕೊಂಡ್ಬಿಟ್ಟಿರೀರ. ನೀವು ವಾಪಸ್ ಬರ್ತೀನಿ. ನನ್ನಪ್ಪನ ಬಗ್ಗೆ ಅತ್ಯಂತ ಪ್ರೀತಿಯಿಂದ ಹೇಳ್ಬೇಕಾದ್ರೆ ಎವಿಡೆನ್ಸ್ ಇರಬೇಕು. ನನ್ನಪ್ಪ ಗ್ರೇಟರ್ ದ್ಯಾನ್ ಅಂಬಾನಿ ಅನ್ನೋದಕ್ಕೆ ಎವಿಡೆನ್ಸ್. 1978 ಐ ಆಮ್ ಎ ಗ್ರಾಜ್ಯುಯೇಟ್ ಫ್ರಮ್ ಬಳ್ಳಾರಿ ಮೆಡಿಕಲ್ ಕಾಲೇಜ್. ಸುತ್ತು ಹತ್ತೂರಿಗೆ ನಾನೇ ಮೊದಲನೇ ಡಾಕ್ಟ್ರ್. ಇವಾಗ ಮನೆಗೊಬ್ಬ ಡಾಕ್ಟ್ರ್ ಇರ್ತಾರೆ. ನನಗೆ ಖುಷಿಯೋ ಖುಷಿ. ಸುತ್ತು ಹತ್ತೂರಿಗೆ ನಾನು ಡಿಗ್ರಿ ತೊಗೋತೀನಿ, ಬರ್ತೀನಿ ದೊಡ್ಡಬಳ್ಳಾಪುರಕ್ಕೆ ಟ್ರೈನ್ನಲ್ಲಿ ಇಳಿತೀನಿ. 9 ರೂಪಾಯಿ 80 ಪೈಸೆ ಆಗಿನ ಕಾಲದ ಟಿಕೆಟು. ಹೋಗ್ತೀನಿ, ಯಾರು ಇಲ್ಲಿ ನಮ್ಮನ್ನು ಯಾರು ರಿಸೀವ್ ಮಾಡ್ತಾರೆ ಆಗಿನ ಕಾಲದಲ್ಲಿ. ಆದರೂ ನಮ್ಗೆ ಹುಡುಗ ಸಿಗ್ದ, ಅಣ್ಣಯ್ಯ ಈಗ ಬಂದ್ರ ಅಂದ. ಒಂದ್ಲೆ ಮಗ ಮನೆ ಬಿಟ್ಟ ಸೈಕಲ್ನಲ್ಲಿ, ಸ್ಕೂಟರ್ನಾಗಲ್ಲ. ನಾನು ಹೋಗ್ತೀನಿ, ಅಮ್ಮ ನಮ್ಮ ಅಮ್ಮ ಮುಸುಳೆ ತೊಳಿತಾವಳೆ. ನನ್ನ ನೋಡಿ ಖುಷಿಯೋ ಖುಷಿ. ಮಗ ಬಳ್ಳಾರಿಯಿಂದ ಬಂದೇನಂದ್ರೆ ನಮ್ಮ ಅಮ್ಮನಿಗೆ ಅಮೇರಿಕಾದೊಳಗೆ ಬಂದಿದ್ದಾನೆ ಅನ್ನಂಗೆ. ಲೇ ಮಗನ ಟೀ ಕೊಡ್ತೀನಿರೋ. ನಾನು ಇರಮ್ಮ 1 ನಿಮಿಷ ನೋಡೋಣ ನಮ್ಮಮ್ಮನ ನಾಲೆಡ್ಜ್ ಹೆಂಗಿದೆ ಅಂತ. ಶೂಟ್ ಕೇಸ್ ತೆಗಿತೀನಿ, ಡಿಗ್ರಿ ಸರ್ಟಿಫಿಕೇಟ್ ಹಿಂಗೆ ಇಟ್ಕೊಂಡೆ. ನನ್ನ ಅಮ್ಮನಿಗೆ ಗೊತ್ತೇ ಆಗಲಿಲ್ಲ ಇದು ಏನು ಅಂತ. ಪಾಪ ನನ್ನ ಅಮ್ಮ ಶಾಲೆಗೆ ಹೋಗಿಲ್ಲ. ದಟ್ ಈಸ್ ದ ಪವರ್ ಆಫ್ ಎಜುಕೇಷನ್. ವಿದ್ಯೆ ಇದ್ದರೆ ನಿಮ್ಗೆ ಅದು ಬರುತ್ತೆ. ಪಾಪ ನನ್ನ ಅಮ್ಮನಿಗೆ ಗೊತ್ತಾಗಲಿಲ್ಲ. ಅಮ್ಮ ಅಪ್ಪ ಎಲ್ಲಮ್ಮ, ನನಗೆ ಚೆನ್ನಾಗಿ ಗೊತ್ತಿತ್ತು ನನ್ನಪ್ಪ ಇದನ್ನು ಏನು ಅಂತ ಕಂಡುಹಿಡಿತಾನೆ ಅಂತ. ಮಗನೇ ಕಾನೆಗದ್ದೆ ಒಳಗೆ ಕಳೆ ಕೀಳ್ತಾವ್ರ ಮಗನೇ, ನಾನು ಊಟ ರೆಡಿ ಮಾಡ್ತೀನಿ ಇರಮ್ಮ, ಬಂದೆ ಟೀ ಆಮೇಲೆ ಕುಡಿತೀನಿ. ನಾನು ಸೀದಾ ಹೋಗ್ತೀನಿ ನಮ್ಮ ಕೆರೆ ಹಿಂದೆಗಡೆ ಕಾನೆಗದ್ದೆ. ನನ್ನಪ್ಪ 10 ಆಳುಗಳ ಜೊತೆಯಲ್ಲಿ ನಾನು ನೋಡಿ ನನ್ನ ಮಗ ಬಂದ ಅಂತ ಖುಷಿ. ಬಟ್ ಅವ್ರಿಗೆ ಗೊತ್ತಿಲ್ಲ ನಾನು ಗ್ರಾಜ್ಯುಯೇಟ್ ಆಗಿದ್ದೀನಿ. ಹಿಂಗೆ ಇಟ್ಕೊಂಡಿದ್ದೆ. ನಾನು ಹೋದೆ, ಬದಿನ ಮೇಲೆ ನಿಂತ್ಕೊಂಡೆ. ನನ್ನಪ್ಪ ಇನ್ನೂ ಕಳೆ ಕೀಳ್ತಾ ಇದ್ರು. ನಾನು ಟಕ್ ಅಂತ ಹಿಂಗೆ ಹಿಡ್ಕೊಂಡೆ. ನನ್ನಪ್ಪ 2ನೇ ಕ್ಲಾಸು. ಆಗಿನ ಕಾಲದಲ್ಲಿ ಸೈನ್ ಮಾಡೋರು ನನ್ನಪ್ಪ. ಅದನ್ನು ನೋಡಿದ ತಕ್ಷಣವೇ ನೀವು ನಂಬಿ ನನ್ನ ಮಾತನ್ನು, ಬುರ್ಜೆ ಕೈನಲ್ಲೇ ಬಂದು ನನ್ನನ್ನು ತಬ್ಬಿಕೊಂಡು ಕೊಟ್ಟಂಥ ಮುತ್ತನ್ನು ನಾನು ಜೀವನದಲ್ಲೇ ಮರೆಯಲ್ಲ. ದಟ್ ಈಸ್ ಮೈ ಫಾದರ್. Be all of you proud of your children.
ಆಲ್ವೇಸ್ ಬಿ ಪ್ರೌಡ್. ದಯವಿಟ್ಟು ಮಕ್ಕಳನ್ನ ಅವಮಾನ ಮಾಡಬೇಡಿ. ಪದೇ ಪದೇ ಈ ಮಾತನ್ನು ನಾನು ಹೇಳ್ತೀನಿ. ಮಕ್ಕಳಿಗೆ ಕೆಲವು ಶಾಲೆಗೆ ಹೋದಾಗೆ ಅಯ್ಯೋ ನನ್ನ ಮಗ KMR ಅಂತ ಸ್ಕೂಲ್ನಾಗ ಓದಿಲ್ವಲ್ಲ ಅಂತ ಅನ್ಕೋಬಾರ್ದು ಅಂತ ಆ ಮಕ್ಕಳಿಗೆಲ್ಲ ಹೇಳೇನಿ. ಮೈ ಟೀಚರ್ಸ್ ಆರ್ ದ ಬೆಸ್ಟ್, ಮೈ ಇನ್ಸ್ಟಿಟ್ಯೂಷನ್ ಆಸ್ ದ ಬೆಸ್ಟ್. ಇನ್ನೇನು ಹೇಳಂಗೆ ಇಲ್ಲ, ಯಾಕಂದರೆ ದಿಸ್ ಇಸ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಸರ್. ಇಟ್ಸ್ ಮೈ ಕಾಂಪ್ಲಿಮೆಂಟ್ಸ್ ಟು ಯು. ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಐ ಹ್ಯಾವ್ ಸೀನ್. ಈ ಡಿಸಿಪ್ಲೈನು ತಂದೆ ತಾಯಿಗಳ ಅಮ್ಮ ಅವಾಗಲೇ ಹೇಳೋಣ ಅಂತಿದ್ದೆ ವೇದಿಕೆ ಮುಂಭಾಗ. ದೆರ್ ಆರ್ ಪ್ಲೆಂಟಿ ಆಫ್ ಓನರ್ಸ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ತುಂಬ ಸಾರಿ ಹೇಳ್ತೀನಿ, ದೆರ್ ಆರ್ 2 noble profession on earth. One is my profession. I always feel proud that I am a doctor. ವೈದ್ಯ ನಾರಾಯಣ ಹರಿ ಅಂತ ನೀವು ನಮ್ಮನ್ನು ಅಂತೀರಿ. ಇವತ್ತು ಅದಕ್ಕೆ ಬೆಲೆ ಕಡಿಮೆ ಆಗಿದೆ. ಅದಕ್ಕೆ ಕಾರಣ ನಾವಿರ್ಬೋದು, ನೀವಿರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಈವನ್ ಟುಡೇ ದೇರ್ ಇಸ್ ಒನ್ ಪ್ರೊಫೆಷನ್ ವಿಚ್ ಇಸ್ ದ ನೋಬಲೆಸ್ಟ್ ಪ್ರೊಫೆಷನ್ ಆನ್ ಅರ್ತ್ ಈಸ್ ಎ ಟೀಚರ್ಸ್ ಪ್ರೊಫೆಷನ್. ಹುಲಿಕಲ್ ನಟರಾಜು ಟೀಚರು, ನಾನು ಟೀಚರು, ವೇದಿಕೆ ಮೇಲಿರ್ತಕ್ಕಂಥ ಭಾಳ ಜನ ಟೀಚರ್ಸ್. ಅಮ್ಮ ತಂದೆ ತಾಯಿಗಳು ಅಂತಿರ್ಬೇಕು ಡಾಕ್ಟ್ರ್ ಏನೋ ಪೂಸಿ ಹೊಡಿತಾವ್ರೆ ಸ್ಕೂಲ್ನವ್ರಿಗೆ ಅಂತ. ಇಲ್ಲಮ್ಮ, ಮಾಸ್ಟರ್ ಆಫ್ ಮೆಡಿಕಲ್ ಸೈನ್ಸಸ್. ನಿಮ್ಮ ಮಕ್ಕಳ ಜೊತೆಯಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡಿ, ನಿಮ್ಮ ಮಕ್ಕಳು ಚೆನ್ನಾಗಿ ಓದಿ ಸೀಟ್ ತೊಗೊಂಡ್ರೆ ನಿಮ್ಮ ಜೋಬಿನಲ್ಲಿ 1.5 ಕೋಟಿ ರೂಪಾಯಿ ಇದ್ದಂಗೆ. ಮೇಡಮ್ನವ್ರು ಅವಲೇ ನಾರ್ತ್ ಇಂಡಿಯನ್ಸ್ ಎಲ್ಲ ಹೆಂಗೆ IAS IPS ಮಾಡ್ತಾರೆ, ಇದು ಸತ್ಯ. ಇವತ್ತು ಅನೇಕ IAS ಬಿಹಾರದಿಂದ ಬರ್ತಾರೆ. ದೇ ಸ್ಪೆಂಡ್ ದೇರ್ ಟೈಮ್ ವಿತ್ ಬುಕ್ಸ್. ನೀವೆಲ್ಲ ದಯವಿಟ್ಟು ಸ್ಪೆಂಡ್ ಯುವರ್ ಟೈಮ್ ವಿತ್ ಯುವರ್ ಚಿಲ್ಡ್ರನ್. ನನ್ನ ಪುಣ್ಯಕ್ಕೆ ಬಿಗ್ ಬಾಸ್ ಮುಗಿದೋಯ್ತು ಮೊನ್ನೆ. ನೀವು ರಾತ್ರಿ ಎಲ್ಲ ಬಿಗ್ ಬಾಸ್ ನೋಡಿ ಯೂಸ್ಲೆಸ್ ಪ್ರೋಗ್ರಾಮ್ನಿಂದ ನಿಮ್ಮ ಮಕ್ಕಳ ಭವಿಷ್ಯ ಎಲ್ಲ ಎಕ್ಬಿಟ್ಟು ಹೋಗ್ಬಿಡುತ್ತೆ. ಅದಂತೂ ಸತ್ಯ. ನಾನು ಸಿಕ್ಕಿರೋ ಒಂದು ಗ್ಯಾರಂಟಿ ಹೇಳ್ತೀನಿ ನಾನು. ಇಟ್ ಮೇ ಬಿ ಎಂಟರ್ಟೈನ್ಮೆಂಟ್ ಫಾರ್ ಮೆನಿ, ಬಟ್ ಮನೆಯಲ್ಲಿ ಮಕ್ಕಳಿದ್ದವರಿಗೆ ದಿಸ್ ನಾಟ್ ಎ ಪ್ರೋಗ್ರಾಮ್. ನಿಮ್ಮ ಮಕ್ಕಳಿಗೆ ಈ ಮೊಬೈಲ್ ಕೊಡಬೇಡಿ. ಇದು ಪುಣ್ಯಾತ್ಮ ತಂದಿರೋದು ನನಗೆ. ನೋಡ್ತಾ ಇದ್ದೀನಿ ಅವನಿಂದ ನನ್ನ ಮಗ ಆಪರೇಷನ್ ಥಿಯೇಟ್ರ್ ಇದ್ದಾನೆ, ರೆಡಿ ಥೈರಾಯ್ಡ್ ಮಾಡ್ತಾ ಇದ್ದೀನಿ, ಫೋಕಸ್ ಮಾಡೋ ಮಗನೇ ಅಂದರೆ ಮಾಡ್ತಾನೆ. ಇದು ನನಗೆ, ನಿಮ್ಮ ಮಕ್ಕಳಿಗಲ್ಲ. ಆ ಕೋವಿಡ್ ಟೈಮ್ನಲ್ಲಿ ನಾವೇ ಹೇಳೋದು, ಬಟ್ ಅನ್ಫಾರ್ಚುನೇಟ್ಲಿ ಡೋಂಟ್ ಹ್ಯಾಂಡ್ ಓವರ್ ಮೊಬೈಲ್ ಟು ಯುವರ್ ಚಿಲ್ಡ್ರನ್, ದಟ್ ಟು ಮೊಬೈಲ್ ವಿತ್ ಯೂಟ್ಯೂಬ್ ಫೆಸಿಲಿಟೀಸ್. ನಿಮಗೆ ಕೊನೆಯದಾಗಿ, ಇನ್ನೆಚ್ಚಿಗೆ ಮಾತಾಡೋದು ಬೇಡ, ಕೊನೆಯದಾಗಿ ದಯವಿಟ್ಟು ಕೇಬಲ್ TV ಆಫ್ ಮಾಡಿ. ಸಾಯಂಕಾಲ 6 ಗಂಟೆಯಿಂದ ಪುಟ್ಟ ಗೌರಿಯ ಮದುವೆಯಿಂದ ಹಿಡಿದು 6 ಸೀರಿಯಲ್ ನೋಡೋದನ್ನು ಬಿಟ್ಟುಬಿಡಿ. ನಿಮ್ಮ ಮನೇಲಿ SLC ಮಕ್ಕಳೇನನ್ನ ಇದ್ದರೆ ನೀವು TV ಮುಂದೆ ಕೊಟ್ಟಿದ್ರೆ ನಿಮ್ಮ ಮಕ್ಕಳ ಭವಿಷ್ಯ ನಾಶವಾಗುತ್ತೆ. ದಯವಿಟ್ಟು ಇದನ್ನು ತಿಳ್ಕೊಳ್ಳಿ. ದೇ ಆರ್ ಯುವರ್ ವೆಲ್ತ್, ದೇ ಆರ್ ಯುವರ್ ಮನಿ. ಯು ಇನ್ವೆಸ್ಟ್ ಆನ್ ಯುವರ್ ಚೈಲ್ಡ್, ಯು ವಿಲ್ ಗೆಟ್ ದ ರಿಸಲ್ಟ್ ಲೇಟರ್. ಕೊನೆಯದಾಗಿ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಹುಲಿಕಲ್ ನಟರಾಜ್ ಅವ್ರು ಹೋದ ತಿಂಗಳೇ ನನಗೆ ಹೇಳಿದ್ರು ಈ 8ನೇ ತಾರೀಕು ಬರೆದಿಟ್ಕೊಳ್ಳಿ, ಮಿಸ್ ಮಾಡಬಾರ್ದು ಅಂತ. ಅದಕ್ಕೆ ಇಟ್ಕೊಂಡು 2:15 ನಮ್ಮ ಮನೆಗೆ ಲಕ್ಕಿಲಿ ಬಂದು ಎಸ್ಕಾರ್ಟ್ ಮಾಡಿ ಕರ್ಕೊಂಬಂದಿದ್ದಾರೆ. ಈ ಗೌರವ, ಈ ಪ್ರೀತಿ ಇವೆಲ್ಲಕ್ಕೂ ಕೂಡ ನಾವು ಎಷ್ಟು ಡಿಸರ್ವ್ ನಂಗೆ ಗೊತ್ತಿಲ್ಲ. ಬಟ್ ಐ ಥ್ಯಾಂಕ್ ದ ಎಂಟೈರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಯು ಆರ್ ಆಲ್ ಓನರ್ಸ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ಥ್ಯಾಂಕ್ ಯು ವೆರಿ ಮಚ್. ಲವ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಯೂಟಿಫುಲ್ ಸ್ಪೀಚ್ ಸರ್. ಮಕ್ಕಳು ಮುಕ್ತ ಮನಸ್ಸಿನಿಂದ ಮನಸ್ಸು ಬೆಚ್ಚಿ ಮಾತಾಡಿದ್ರೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇದೇ ಥರ ಕೆಲವೊಂದು ಆರೋಗ್ಯಕರ ಸಲಹೆಗಳನ್ನು ನೀಡಿದ್ದೀರಾ. ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಪೋಷಕರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ.